ಮಾಸ್ಟರ್ಸ್, ನಾವು ಕೆಲವು ದಿನಗಳಿಂದ ಯೋಗದ ಬಗ್ಗೆ ತಿಳ್ಕೊಂತಾ ಬರ್ತಿದ್ದೀವಿ. ಸೊ ನಮಗೆ ಯೋಗ ಅಂದ್ರೆ ನಮ್ಗೆಲ್ಲ ಗೊತ್ತಾಗಿದೆ, ಕೂಡುವುದು ಅಥವಾ ಸೇರುವುದು ಅಂತ. ಸೊ ಪತಂಜಲಿ ಯೋಗ ಸೂತ್ರಗಳನ್ನು ಕೂಡ ತಿಳಿದುಕೊಂಡ್ವಿ. ಹಾಗೆ ಇಲ್ಲಿ ಇನ್ನೊಂದು ಅದ್ಭುತವಾದಂತಹ ವಿಷಯ, ಯೋಗ ಪರಂಪರ. ಏನಿದು ಯೋಗ ಪರಂಪರ? ಸೊ ಇದು ಒಂದು ಅದ್ಭುತವಾದಂತಹ ದೊಡ್ಡ ವಿಷಯ ಇದು. ಸೊ ಇದನ್ನ ನಮ್ಮ ಗುರುಗಳು PSM ನ ಪಿರಮಿಡ್ ಮಾಸ್ಟರ್ಗಳೆಲ್ಲರೂ ತಿಳ್ಕೊಳ್ಳೇಬೇಕಾಗಿರುವಂತ ವಿಷಯ ಯೋಗ ಪರಂಪರ. ಇದು ಏನನ್ನ ತಿಳಿಸುತ್ತೆ? ನಾವು ಯಾವ ಹಂತದಲ್ಲಿದ್ದೇವೆ? ನಮಗೆಲ್ಲ ಗೊತ್ತಿದೆ, ಮಾನವ ಜನ್ಮ ಅಂದ್ರೆ ನಾವೆಷ್ಟೋ ಜನ್ಮಗಳನ್ನ ದಾಟಿ ಮಾನವ ಜನ್ಮಕ್ಕೆ ಬರ್ತೀವಿ ಅಂತ. ಸೊ ಮೊದಲಿಗೆ ಜಂತು ಸಾಮ್ರಾಜ್ಯ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳು, ಆ ಒಂದು ಗ್ರೂಪ್ ಸೋಲ್ ನಿಂದ ನಾವೇನಾಗ್ತೀವಿ, ಈ ಒಂದು ಇಂಡಿವಿಜುವಲ್ ಸೋಲ್ ಆಗಿ ಬರ್ತೀವಿ ಈ ಭೂಮಿ. ಸೊ ಏನದು ಗ್ರೂಪ್ ಸೋಲು, ಇಂಡಿವಿಜುವಲ್ ಸೋಲ್? ಸೊ ಅಂದ್ರೆ ಈ ಪ್ರಾಣಿ ಪಕ್ಷಿಗಳೆಲ್ಲ ನೀವು ನೋಡಿರ್ಬೋದು, ಆ ಸಾಮೂಹಿಕವಾಗಿರ್ತವೆ, ಅದು ಗ್ರೂಪ್ ಸೋಲ್. ಆ ಗ್ರೂಪ್ ಸೋಲಿಂದ ಏನಾಗುತ್ತೆ, ಇಂಡಿವಿಜುವಲ್ ಸೋಲ್. ಹೇಗೆ ಅಂದ್ರೆ ಆ ಜಂತು ಸಾಮ್ರಾಜ್ಯಗಳೆಲ್ಲ ಅದನ್ನ ದಾಟಿದ ನಂತರ ಮಾನವ ಸಾಮ್ರಾಜ್ಯಕ್ಕೆ ಪ್ರವೇಶ ಮಾಡುತ್ತೆ. ಅದು ಭೂಮಿ ಮೇಲೆ ಆಗಿರ್ಬೋದು ಅಥವಾ ಬೇರೆ ಗ್ರಹಗಳಿಂದನೂ ಮಾನವ ಜನ್ಮ ತೆಗೆದುಕೊಂಡಾದ್ರೂ ಬರ್ಬೋದು ಭೂಮಿ. ಆಗ ಮಾನವ ಏನ್ ಮಾಡ್ತಾನೆ, ಸೊ ಬೇರೆ ಗ್ರಹಗಳಿಂದ ಆಗಿರ್ಬೋದು, ಜಂತು ಸಾಮ್ರಾಜ್ಯ ಅದೆಲ್ಲವನ್ನ ಮುಗಿಸಿ ಮಾನವ ಜನ್ಮಕ್ಕೆ ಪ್ರವೇಶ ಮಾಡ್ತಾನೆ. ಸೊ ಇಲ್ಲಿ ಮಾನವ ಜನ್ಮಕ್ಕೆ ಪ್ರವೇಶ ಮಾಡಿದ್ಮೇಲೆ ಅವನ ಜನ್ಮ ಅನ್ನೋದು ಪ್ರಾರಂಭ ಆಗುತ್ತೆ. ನಮಗೆಲ್ಲ ಗೊತ್ತಿದೆ, ಮಾನವನಿಗೆ ಎಷ್ಟೋ ಜನ್ಮಗಳು ಇದ್ದೇ ಇರುತ್ತೆ, ಅದೇ ಜನ್ಮ ಪರಂಪರೆ. ಮತ್ತೆ ಮತ್ತೆ ಹುಟ್ಟು ಸಾವು ಆಗ್ತಾನೇ ಇರುತ್ತೆ. ಯಾಕೆ ಬರ್ತಾನೆ? ಸೊ ಮಾನವ ಜನ್ಮ ಎಷ್ಟೋ ಜನ್ಮಗಳನ್ನ ಪಡಿತಾ ಇರ್ತಾನೆ. ಆದ್ರೆ ಇಲ್ಲಿ ಮಾನವ ಜನ್ಮ ಯಾವಾಗ ಮಾನವನಾಗಿ ಭೂಮಿಗೆ ಬರ್ತಾನೆ, ಮತ್ತೆ ವಾಪಸ್ ಜಂತು ಆಗಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಜಂತು ಸಾಮ್ರಾಜ್ಯ ಎಕ್ಸೆಪ್ಷನ್ ಕೇಸು. ಸೊ ಎಲ್ಲೋ ಒಂದು ಕಡೆ ಅವನು ವಾಪಸ್ಸು, ಉದಾಹರಣೆ ಮಾನವ ಆದ್ಮೇಲೆ ಉದಾಹರಣೆಗೆ ನಾಯಿಯಾಗಿ ಹೋಗೋದು ಅಥವಾ ಒಂದು ಯಾವುದೋ ಒಂದು ಪಕ್ಷಿಯಾಗಿ ಹೋಗೋದು ಎಕ್ಸೆಪ್ಷನ್. ಬಟ್ 99% ಅವನು ಹೋಗಲ್ಲ. ಮಾನವ ಜನ್ಮನೇ ಕೊನೆ ಜನ್ಮ, ಮತ್ತೆ ವಾಪಸ್ ಜಂತು ಸಾಮ್ರಾಜ್ಯಕ್ಕೆ ಹೋಗೋದಿಲ್ಲ. ಸೊ ಈ ಮಾನವ ಜನ್ಮದಲ್ಲೂ ಕೂಡ ಎಷ್ಟೋ ಜನ್ಮಗಳನ್ನ ಪಡಿತಾನೆ. ಆದ್ರೆ ನಮ್ಮ ಗುರುಗಳು ಹೇಳ್ತಾರೆ, ಆವರೇಜ್ 350ರಿಂದ 400 ಜನ್ಮಗಳಾದಾಗ ಅವನಿಗೆ ಜನ್ಮ ಪರಂಪರೆ ಅನ್ನೋದು ಮುಗ್ದೋಗುತ್ತೆ. ಆದರೆ ಮಾನವನ ಆಸೆಗಳಿಗೆ ಕೊನೆ ಇಲ್ಲ. ಹಾಗಾಗಿ ಏನಾಗ್ತಾ ಇದೆ, ಅದು 350 400 ಇಲ್ಲ, 1000 ಆಗ್ತಿದೆ, 2000 ಆಗ್ತಿದೆ, ಬರ್ತಾನೇ ಇದ್ದಾನೆ ಭೂಮಿಗೆ. ಯಾವಾಗ ಮಾನವ ಜನ್ಮ ತನ್ನ ಕೊನೆ ಜನ್ಮ ಆಗುತ್ತೋ ಅಲ್ಲಿ ಅವನು ಜ್ಞಾನವಂತನಾಗ್ತಾನೆ, ಅಲ್ಲಿ ಅವನಿಗೆ ಜ್ಞಾನೋದಯ ಆಗುತ್ತೆ ಕೊನೆ ಜನ್ಮದಲ್ಲಿ. ಅದಕ್ಕೆ ನಮಗೆಲ್ಲ ಗೊತ್ತಿದೆ, ಶ್ರೀಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಬಹುನಾಂ ಜನ್ಮನಾವಂತೆ ಜ್ಞಾನಾನಾಂ ವಾ ಪ್ರವರ್ಧತೆ. ಎಷ್ಟೋ ಜನ್ಮಗಳ ನಂತರ ಜ್ಞಾನವಂತನಾಗ್ತಾನೆ. ಬಹುನಾಂ ಜನ್ಮನಾಂ ವಂತೆ, ಬಹು ಎಷ್ಟೋ ಜನ್ಮಗಳ ನಂತರ ಜ್ಞಾನವಾಂ ಪ್ರವರ್ಧತೆ, ಜ್ಞಾನವನ್ನ ಬೆಳೀತಾ ಹೋಗುತ್ತೆ ಒಂದು. ಯಾಕೆಂದ್ರೆ ಮನುಷ್ಯ ಪ್ರಾರಂಭ ದಿನಗಳಲ್ಲಿ ಫಸ್ಟ್ ಈ ಭೂಮಿಗೆ ಜನ್ಮವನ್ನ ತೆಗೆದುಕೊಂಡು ಬಂದಾಗ ಏನಾಗಿರ್ತಾನೆ ಅಂದ್ರೆ, ಅವನು ಬರೀ ತಿನ್ನೋದಕ್ಕೆ, ಈಗ ಹುಟ್ಟಿದಾಗ ಮಕ್ಕಳು ಏನಿರುತ್ತೆ, ಮಕ್ಕಳದೇನು ಆಟ ಆಡ್ಬೇಕು, ತಿನ್ಬೇಕು. ಹಾಗೆ ಮನುಷ್ಯ ಕೂಡ, ಮಾನವ ಕೂಡ ಭೂಮಿಗೆ ಬಂದಾಗ ಪ್ರಾರಂಭ ಜನ್ಮಗಳು ಏನೋ ಮಕ್ಕಳಾಗೋದು ರೀತಿಯಲ್ಲಿ ಆಟಗಳನ್ನ ಆಡೋದಕ್ಕೆ, ತಿನ್ನೋದಕ್ಕೆ, ಸಂಸಾರ,
ಗಂಡ, ಹೆಂಡತಿ, ಮಕ್ಕಳು ಇದಕ್ಕೋಸ್ಕರನೇ ಎಷ್ಟೋ ಜನ್ಮಗಳನ್ನ ತೆಗೆದುಕೊಂಡು ಬರ್ತಾನೆ ಇರ್ತಾನೆ. ಎಷ್ಟೋ ಜನ್ಮಗಳಲ್ಲಿ ಕಷ್ಟ, ನೋವು, ದುಃಖ ಎಲ್ಲವನ್ನ ನೋಡ್ತಾ ಇರ್ತಾನೆ. ಅದೇ ಇಲ್ಲಿ ನಮಗೆ ರಜೋಗುಣ, ತಮೋಗುಣ. ಸೊ ರಜೋಗುಣದಲ್ಲಿ ನಾವ್ ಏನ್ ನೋಡ್ತೀವಿ? ನಾನು, ನನ್ನದು, ನನಗೇ ಬೇಕು, ನನ್ನ ಹೆಸರೇ ಹೇಳ್ಬೇಕು. ಅದನ್ನೆಷ್ಟೋ ಜನ್ಮಗಳನ್ನು ಪಡಿತಾನೆ. ಅದೇ ಅಧಿಕಾರ. ಅದು ರಜೋಗುಣದಲ್ಲಿದ್ದಾನೆ ಇನ್ನು. ಅದನ್ನೆಷ್ಟೋ ಜನ್ಮಗಳನ್ನ ಪಡಿತಾನೆ. ಅದಾದ ನಂತರ ಮತ್ತೆ ಏನ್ ಮಾಡ್ತಾನೆ? ಎಷ್ಟೋ ಕಷ್ಟ, ನಷ್ಟ, ನೋವು ಅನುಭವಿಸ್ತಾನೆ, ಸಾಕಾಗೋಗುತ್ತೆ. ಆಗ ಕೊನೆಗೆ ಏನಾಗ್ತಾನೆ? ಏನಪ್ಪ ಇಷ್ಟೊಂದು ಕಷ್ಟ ನೋವು ಬರ್ತಿದೆ ಅಲ್ಲ, ಇದು ನನಗ್ ಬೇಡ, ಇದರಿಂದ ಏನೋ ಬೇಕು ನನಗೆ. ಆಗ ನಾನು ಯಾರು ಅನ್ನೋದಕ್ಕೆ ಬರ್ತಾನೆ. ಅದು ಸಾತ್ವಿಕ ಗುಣ. ಸೊ ರಜೋಗುಣ, ತಮೋಗುಣ ಅಂದ್ರೆ ಇಲ್ಲಿ ಸಾತ್ವಿಕ ಗುಣದಲ್ಲಿ ಅಧಿಕಾರ, ನಾನು, ನಂದು, ಭೋಗ. ತಮೋಗುಣದಲ್ಲಿ ಎಲ್ಲ ಅನುಭವಿಸ್ತಾನೆ, ಎಲ್ಲ ಆಗತ್ತೆ. ಇದೆಲ್ಲ ಎಷ್ಟೋ ಜನ್ಮಗಳನ್ನ ಆವರೇಜ್ ಸುಮಾರು ಒಂದು ಅಂದಾಜಲ್ಲಿ ಹೇಳ್ತಾರೆ ಸರ್. ಒಂದೊಂದು ಜನ್ಮಗಳನ್ನ 50 ಜನ್ಮಗಳಾಗಿ, ಒಂದೊಂದು ಗುಣಗಳನ್ನ 50 ಜನ್ಮಗಳಾಗಿ ಪಡಿಬಹುದು. ಅಧಿಕಾರ, ನನ್ನ ಹೆಸರೇ ಬೇಕು. ಉದಾಹರಣೆ, ಒಂದು ಜನ್ಮದಲ್ಲಿ ಬರೀ ಒಂದು ಜಿಲ್ಲೆಗೆ ಸೀಮಿತವಾಗಿರ್ತಾನೆ. ಅವನ ಆಸೆ ಏನಾಗಿರುತ್ತೆ? ನನ್ನ ಜಿಲ್ಲೆಗಾದೇ ಇಲ್ಲ, ಇಡೀ ರಾಜ್ಯಕ್ಕೆ ಆಗ್ಬೇಕು. ಮತ್ತೆ ಇನ್ನೊಂದು ಜನ್ಮ ಬರ್ತೇನೆ. ರಾಜ್ಯ ನೋಡಿದ್ರೆ ದೇಶದ್ದು ನೋಡ್ಬೇಕು ನಾನು. ಮತ್ತೆ ಇನ್ನೊಂದು ಜನ್ಮ ಬರ್ತೇನೆ. ನನಗೆ ಒಂದು ಸಂಸ್ಥೆ ಇರ್ಬೇಕು, ನಾನು ಅದಕ್ಕೆ ಅಧಿಕಾರಿ ಆಗ್ಬೇಕಾಗಿತ್ತು, ಅದಕ್ಕೆ ಇನ್ನೊಂದು ಜನ್ಮ ಬರ್ತೇನೆ. ಹೀಗೆ ಎಷ್ಟೋ ಜನ್ಮಗಳನ್ನ ಪಡಿತಾನೇ ಇರ್ತೇನೆ. ಅದಿನ್ನು ರಜೋಗುಣದಲ್ಲಿ. ಯಾವಾಗ ಎಲ್ಲ ಕಷ್ಟ, ನಷ್ಟ, ನೋವು, ದುಃಖ ಎಲ್ಲ ಅನುಭವಿಸಿ ನಂತರ ಕೊನೆಗೆ ಎಲ್ಲ ಸೋತು ಅದರಗಳಿಂದ ಹೊರಗಡೆ ಬರಬೇಕು ಅನ್ನೋ ಒಂದು ಜನ್ಮದಲ್ಲಿ ತಿಳ್ಕೊತಾನೆ, ನಾನು ಯಾರು, ನನಗೇನ್ ಬೇಕು. ಅಲ್ಲಿಂದ ಆರಂಭ ಆಗುತ್ತೆ ಒಂದು, ನಾನು ಯಾರು ಅನ್ನೋದು ಆರಂಭ ಆಗತ್ತೆ. ಆಗ ಅವನಿಗೆ ಜ್ಞಾನದ ಕಡೆಗೆ ಬರ್ತಾನೆ ಅವನು. ಅದೇ ಯೋಗ ಪರಂಪರೆ. ಅಲ್ಲಿಂದ ಯೋಗ ಪರಂಪರೆ ಅನ್ನೋದು ಪ್ರಾರಂಭ ಆಗುತ್ತೆ. ಸೊ ಇಲ್ಲಿ ಕರ್ಮ ಕಳಿತು, ಭೋಗನೂ ಆಯ್ತು, ಅಧಿಕಾರನೂ ಆಯ್ತು. ಕೊನೆಗೆ ಬರ್ತಕ್ಕಂಥದ್ದು ಸತ್ಯ. ಅವನು ಕರ್ಮ, ಭೋಗ, ಅಧಿಕಾರ, ಸಾತ್ವಿಕ ಗುಣ, ರಜೋಗುಣ ಎಲ್ಲ ಮುಗಿದ್ಮೇಲೆ, ಸಾರಿ, ತಮೋಗುಣ, ರಜೋಗುಣ ಎಲ್ಲ ಮುಗಿದ್ಮೇಲೆ ಸಾತ್ವಿಕ ಗುಣಕ್ಕೆ ಬರ್ತಾನೆ ಅವನು. ಅಲ್ಲಿಂದ ಅವನ ಪ್ರಾರಂಭ ಆಗುತ್ತೆ ಈ ಯೋಗ ಪರಂಪರೆ. ನಾನು ಯಾರು ಅನ್ನೋದನ್ನ ತಿಳ್ಕೊಳಕ್ಕೆ ಪ್ರಾರಂಭ ಮಾಡ್ತಾನೆ ಅಷ್ಟೇನೆ. ಅಂದ್ರೆ ಅಷ್ಟು ದಿನ ಇರ್ತಕ್ಕಂಥದ್ದು ಇಲ್ಲಿ ಯೋಗ ಪರಂಪರೆ, ಜನ್ಮ ಪರಂಪರ. ಸೊ ನಮ್ಮಲ್ಲಿ ಯೋಗ ಅಂದ್ರೆ ಕೂಡೋದು ಅಂತ ಗೊತ್ತು, ಬಟ್ ನಮ್ಮ ಪತ್ರಿಸರ್ ಯೋಗ ಅಂದ್ರೆ ಧ್ಯಾನ ಅಂತ ಹೇಳ್ಬಿಟ್ಟಿದ್ದಾರೆ. ಎಷ್ಟೋ ಜನ್ಮಗಳ ನಂತರ ಅವನು ಈ ಒಂದು ಯೋಗ ಪರಂಪರೆ ಅನ್ನೋದ್ರಲ್ಲಿ ಪ್ರಾರಂಭ ಆಗ್ತಾನೆ. ಅಂದ್ರೆ ಜ್ಞಾನಕ್ಕೆ ಮುಖ ಮಾಡಿ ನಿಲ್ತಾನೆ. ಯಾವಾಗ ಮತ್ತೆ ಇದರಲ್ಲಿ ಯೋಗ ಪರಂಪರೆಯಲ್ಲಿ 4 ಇದೆ ಯೋಗಗಳಲ್ಲಿ. ಸೊ ನಮಗೆಲ್ಲ ಗೊತ್ತಿದೆ, ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ, ರಾಜಯೋಗ. ನಮ್ಮ ಜನ್ಮಗಳನ್ನ ಒಂದೊಂದು ಯೋಗಗಳಲ್ಲಿ ಎಷ್ಟು ಜನ್ಮಗಳನ್ನ ನಾವು ಪಡಿತೀವಿ, ನಾವು ಯಾವ ಯೋಗದಲ್ಲಿದ್ದೀವಿ. ಸೊ ಕರ್ಮಯೋಗ, ಭಕ್ತಿ ಯೋಗ, ರಾಜಯೋಗ, ಜ್ಞಾನಯೋಗ, ಈ ಯೋಗ ಪರಂಪರೆಯಲ್ಲಿ ಮುಖ್ಯವಾಗಿ ಈ 4. ಸೊ ಮಾಸ್ಟರ್ಸ್ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಈ 4 ಇದೆ. ನಾನು ಹೇಳ್ತಿದ್ದೀನಿ, ಕರ್ಮಯೋಗ, ಭಕ್ತಿ ಯೋಗ, ರಾಜಯೋಗ, ಜ್ಞಾನಯೋಗ.
ನಮಗೆ ಕರ್ಮಯೋಗ, ಭಕ್ತಿಯೋಗ, ರಾಜಯೋಗ, ಜ್ಞಾನಯೋಗ. ರಾಜಯೋಗ ಅಂದ್ರೆ ಗೊತ್ತಿದೆ, ಕಿಂಗ್ ಆಫ್ ಯೋಗಸ್. ಕರ್ಮಯೋಗ, ಭಕ್ತಿ ಯೋಗ. ಏನು ಭಕ್ತಿ ಯೋಗ ಅನ್ನೋದು ನಮ್ಮ PSSM ನಲ್ಲಿ ಇಲ್ವೇ ಇಲ್ಲ. ವಿಗ್ರಹಾರಾಧನೆ. ಯಾಕೆ? ನೀನೇ ಭಗವಂತ, ಇನ್ನೆಲ್ಲಿ? ಸೊ ಈ 4 ಯೋಗಗಳಲ್ಲಿ ನಾವು ಭಕ್ತಿ ಯೋಗ ಅನ್ನೋದನ್ನ ನಮ್ಮ PSM ಅಲ್ಲಿ ತೆಗೆದ್ಬಿಟ್ಟಿದೀವಿ. ಯಾಕಂದ್ರೆ ನಮಗ್ ಗೊತ್ತಿದೆ ಭಕ್ತಿ ಯೋಗ ಅಂದ್ರೆ ಏನು. ವಿಗ್ರಹಾರಾಧನೆ, ದೇವರನ್ನ ಪೂಜಿಸೋದು ಅದಲ್ಲ. ಅದಕ್ಕೆ ನಮಗೊಂದಿದೆ, ಸ್ವಸ್ವರೂಪಾನುಸಂಧಾನಂ ಭಕ್ತಿರಿಕ್ತಿ ವಿಧೇಯತೆ. ಸ್ವಸ್ವರೂಪ, ನಿಮ್ಮ ಒಳಗಡೆ ನೀವು ಸಂಧಾನ ಆಗಿ, ಅಲ್ಲೇ ಎಲ್ಲ ಇದೆ, ಅದೇ ಭಗವಂತ ಹೇಳಿದ್ದಾರೆ ನಮಗೆ. ಇನ್ನೆಲ್ಲಿ ಭಗವಂತ? ನಿಮ್ಮ ಒಳಗಡೆನೇ ಇದೆ ಭಗವಂತ, ನೀವೇ ಭಗವಂತ. ಸೊ ಹಾಗಾಗಿ ನಮ್ಮ ಗುರುಗಳು ನಮಗೆ ಈ ಯೋಗ ಪರಂಪರೆಯಲ್ಲಿ, ನಮ್ಮ PSM ಮಾಸ್ಟರ್ಗಳಿಗೆ ಗೊತ್ತಿದೆ ಭಕ್ತಿ ಪರಂಪರೆ ಅನ್ನೋದು. ಅದನ್ನ ನಾವೆಲ್ಲ ಮುಗಿಸ್ಕೊಂಡೇ ಇಲ್ಲಿಗೆ ಬಂದಿದ್ದೀವಿ. ಹಾಗಾಗಿ ಭಕ್ತಿ ಪರಂಪರೆ, ಭಕ್ತಿ ಯೋಗ ಅನ್ನೋದು ಇಲ್ವೇ ಇಲ್ಲ. ಇನ್ನು ಉಳಿದಿರ್ತಕ್ಕಂಥದ್ದು ಈ 3: ಕರ್ಮಯೋಗ, ರಾಜಯೋಗ, ಜ್ಞಾನಯೋಗ. ಈ 3 ನಾವು ಈ ಅದ್ಭುತವಾಗಿ ಈ 3ಅನ್ನ ತಿಳ್ಕೋಬೇಕು. ಸೊ ಈ ಜ್ಞಾನಯೋಗ, ಕರ್ಮಯೋಗ, ರಾಜಯೋಗ. ರಾಜಯೋಗ ಅನ್ನೋದು ಕಿಂಗ್ ಆಫ್ ಯೋಗ. ಸೊ ಅದಾದ್ರೆ ನಮಗೆ ಇಲ್ಲಿ ಇನ್ನು 2 ಬರ್ತಕ್ಕಂಥದ್ದು ಯಾವ್ದ್ಯಾವ್ದು? ಕರ್ಮಯೋಗ, ಜ್ಞಾನಯೋಗ. ನಮ್ಮ ಗುರುಗಳು ಈ ಕರ್ಮಯೋಗ, ಜ್ಞಾನಯೋಗವನ್ನು ಕರ್ಮಯೋಗ ಭಾಗ 1, 2, ಜ್ಞಾನಯೋಗ ಭಾಗ 1, ಭಾಗ 2 ಆಗಿ ವಿಭಜಿಸಿದೆ. ಹಾಗಾದ್ರೆ ಟೋಟಲ್ ಮತ್ತೆ ನಮಗೆ ಎಷ್ಟಾಯ್ತು? ಯೋಗ 5 ಆಯ್ತು. ಅದನ್ನು ಯಾವ ಆಧಾರದಲ್ಲಿ ಮಾಡಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊ. ಫಸ್ಟ್ ಕರ್ಮಯೋಗ 1, ಜ್ಞಾನಯೋಗ 1. 3ನೇದು ರಾಜಯೋಗ, ನೆಕ್ಸ್ಟ್ ಜ್ಞಾನಯೋಗ 2, ಕರ್ಮಯೋಗ 2. ಈ 5 ಫಸ್ಟ್ ನಾವು ಕರ್ಮಯೋಗದಲ್ಲಿ ಪ್ರಾರಂಭ ಆಗೋದು ಫಸ್ಟ್ ಮೆಟ್ಟಿಲು. ನಾನು ಯಾರು ಏನು ಅಂತ ಪ್ರಾಪಂಚಿಕವಾಗಿ ತಿಳ್ಕೊಂತ ಬರ್ತಾನೆ ಕರ್ಮಯೋಗದಲ್ಲಿ. ಜ್ಞಾನಯೋಗದಿಂದ ಬಂದು ರಾಜಯೋಗ ಧ್ಯಾನ ತಿಳ್ಕೊಂಡು, ಧ್ಯಾನದಿಂದ ಜ್ಞಾನ ಪಡೆದು ಇಲ್ಲಿ ಮುಕ್ತಿ ಬರ್ತಾನೆ. ಕರ್ಮಯೋಗ 2 ಅಲ್ಲಿ ಬುದ್ಧನಾಗ್ತಾನೆ. ಅದು ಯೋಗ ಪರಂಪರೆ. ಅಂದ್ರೆ ಜನ್ಮಗಳು ಒಂದಾದ ನಂತರ ಒಂದು ಯಾವುದನ್ನ ನಾವು ಯಾವ ಹಂತದಲ್ಲಿದ್ದೀವಿ ಈಗ, ನಾವೆಲ್ಲರೂ ಈ ಹಂತದಲ್ಲಿದ್ದೀವಿ. ಕರ್ಮಯೋಗ 2. ಸೊ ಈ ಕರ್ಮಯೋಗ 1, ಜ್ಞಾನಯೋಗ 1, ರಾಜಯೋಗ, ಜ್ಞಾನಯೋಗ 2, ಕರ್ಮಯೋಗ 2. ಸೊ ಇಲ್ಲಿ ಬುದ್ಧರಾಗೋದು ಈ 5. ಸೊ ಇದ್ರನ್ನ ನಾವು ಅದ್ಭುತವಾಗಿ ತಿಳಿದುಕೊಂಡ್ಬಿಟ್ರೆ ನಾವು ಮತ್ತೆ ಈ ಭೂಮಿ ಮೇಲೆ ಜನ್ಮವನ್ನ ತೆಗೆದುಕೊಳ್ಳೋದೇ ಇಲ್ಲ. ಆಲ್ರೆಡಿ ನಾವೆಲ್ಲರೂ ಈ 4 ದಾಟಿ ಬಂದಿದ್ದೀವಿ. ಆದ್ರೆ ಮತ್ತೆ ಏನಾಗ್ತಾ ಇರುತ್ತೆ, ವಾಪಸ್ ಹೇಳಲ್ವಾ, ಜನ್ಮ ಪರಂಪರೆಯಲ್ಲೇ ಜಂತು ಸಾಮ್ರಾಜ್ಯಕ್ಕೆ ಹೋಗಲ್ಲ, ಆದ್ರೆ ಮಾನವ ಜನ್ಮದಲ್ಲೇ ಮತ್ತೆ ಹಿಂದೆ ಹೋಗ್ತಾ ಇರ್ತಾನೆ. ನೀವು ಕರ್ಮಯೋಗ 1ಗೆ ಹೋಗ್ಬೋದು, ಅಥವಾ ಜ್ಞಾನಯೋಗ 1ಗೆ ಮತ್ತೆ ಜನ್ಮ ತಗೊಂಡು ಬರ್ಬೋದು. ಏನದು? ಏನಂತ ಹಂತದಲ್ಲಿ ಏನ್ ಮಾಡ್ತಾನೆ ಮಾನವ? ಅದನ್ನ ತಿಳ್ಕೊಳ್ಳೋದೇ ಯೋಗ ಪರಂಪರೆ, ಜನ್ಮ ಪರಂಪರೆ. ಅಂದ್ರೆ ಪ್ರತಿ ಜನ್ಮದಲ್ಲಿ ಯಾವ್ಯಾವ ಗುಣಗಳಿರುತ್ತೆ, ಎಂತಕ್ಕಾಗಿ ಬರ್ತಾನೆ, ಏನ್ ಮಾಡ್ತಾನೆ. ಬಟ್ ಕರ್ಮಯೋಗ 2 ಅಲ್ಲಿ ಬಂದಾಗ ಕೊನೆಯದಾಗಿ ಏನ್ ಮಾಡ್ತಾನೆ ಅವನು? ಜ್ಞಾನ, ನಾನು ಮುಕ್ತಿ ಹೊಂದಬೇಕು, ಜ್ಞಾನೋದಯನಾಗ್ಬೇಕು. ಅದಕ್ಕೋಸ್ಕರ ಏನ್ ಮಾಡ್ತಾನೆ? ನಮ್ಮ ಪಿರಮಿಡ್ ಮಾಸ್ಟರ್ಗಳು ಏನ್ ಮಾಡ್ತಿದ್ದಾರೆ? ಮನೆ ಧ್ಯಾನವನ್ನ ಕಲಿತು ಮನೆ ಮನೆಗೂ ಧ್ಯಾನವನ್ನ ಹಂಚ್ತಾ ಇದ್ದಾರೆ. ಊರಿಗೂ ಹಳ್ಳಿಗೂ ಧ್ಯಾನವನ್ನ ಹಂಚ್ತಾ ಇದ್ದಾರೆ. ಅದೇ ಜ್ಞಾನೋದಯ. ಅದು ಕೊನೆಯ ಅಂತ ಕರ್ಮಯೋಗ 2. ಸೊ ನಾವು ಪ್ರತಿದಿನ ಒಂದೊಂದನ್ನ ನೋಡ್ತಾ ಹೋಗೋಣ ಈ 5 ಯೋಗಗಳಲ್ಲಿ. ಸೊ ಅದರಲ್ಲಿ ಕರ್ಮಯೋಗ 1,
ಜ್ಞಾನಯೋಗ 1, ರಾಜಯೋಗ, ಕಿಂಗ್ ಆಫ್ ಯೋಗ ಅಂತ ಕರಿತೀವಿ, ಅದೇ ಆನಾಪಾನಸತಿ ಧ್ಯಾನ. ನೆಕ್ಸ್ಟ್ ಜ್ಞಾನಯೋಗ 2, ಕರ್ಮಯೋಗ 2. ಇದನ್ನು ನಾವು ಅದ್ಭುತವಾಗಿ ವಿವರಣೆ ಸಹಿತವಾಗಿ ನಮ್ಮ ಪತ್ರಿ ಸರ್ ಹೇಳ್ಕೊಟ್ಟಿದ್ದಾರೆ. ಅದನ್ನ ನಾವು ಹೇಗೆ ಆಚರಣೆ ಮಾಡಬೇಕು, ಇದು ಕೇಳೋದಕ್ಕಿಂತ ಯಾಕಂದ್ರೆ ನಮ್ಮ ಪ್ರತಿಯೊಂದು ಆಲೋಚನೆ, ನಮ್ಮ ಒಂದು ಚಿಕ್ಕ ಆಸೆ ಹೇಗೆ ಮತ್ತೆ ನಾವು ಭೂಮಿ ಮೇಲೆ ಬರ್ತೀವಿ ಅನ್ನೋದಕ್ಕೆ ಉದಾಹರಣೆ ಇಲ್ಲಿ. ಸೊ ಅದೇ ಜನ್ಮ ಪರಂಪರೆ, ಅದನ್ನೇ ನಾವಿಲ್ಲಿ ತಿಳ್ಕೋಬೇಕಾಗಿರೋದು. ಸೊ ಇವತ್ತು ನಾವು ಇದರ ಒಂದು ಬೇಸಿಕ್, ಈ ಕರ್ಮಯೋಗ, ಜ್ಞಾನಯೋಗ, ರಾಜಯೋಗ, ಇದರಲ್ಲಿ ಭಕ್ತಿ ಯೋಗ ಅನ್ನೋದನ್ನ ನಾವು ನಮ್ಮ ಗುರುಗಳು ತೆಗ್ದಿದ್ದಾರೆ. ಭಕ್ತಿ ಯೋಗ ಅನ್ನೋದು ಇಲ್ವೇ ಇಲ್ಲ. ಸೊ ಈ 3 ಉಳಿದಿರ್ತಕ್ಕಂಥದ್ದನ್ನ ನಾವು ಮತ್ತೆ ಭಾಗಗಳಾಗಿ ಮಾಡಿ ಅದನ್ನ ಒಂದೊಂದನ್ನ ತಿಳ್ಕೊಳ್ತಾ ಹೋಗೋಣ ಮತ್ತೆ. ಸೊ ನಾಳೆ ನಾವು ಕರ್ಮಯೋಗ 1 ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಇಷ್ಟು ಈ ಯೋಗ ಪರಂಪರೆ ಅನ್ನೋದು ಹೇಗೆ ಪ್ರಾರಂಭ ಆಗುತ್ತೆ, ಹೇಗೆ ಅದು ಕೊನೆಯಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದೇ ಈ ಯೋಗ ಪರಂಪರೆ. ಎಸ್, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್.